Hi everyone, welcome back to Anvik YouTube channel. ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ತೋರಿಸಿದ್ದೆ ಅಲ್ಲ, ಫ್ಲಿಪ್ಕಾರ್ಟಿಂದ ನಾನು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ತಂದಿದ್ದೆ ಅಂತ. ನೋಡಿ, ಈ ರೀತಿ ನಾನು ಅದನ್ನು ನಮ್ಮ ಮನೆಯಲ್ಲಿ ಇಟ್ಟಿದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ಕಿಚನ್ ಮುಂಚೆ ಎಷ್ಟು ಮೆಸ್ಸಿ ಆಗಿದೆ ಅಂತ. ಈಗ ನೋಡಿ, ಈ ರ್ಯಾಕ್ ಇಡೋದ್ರಿಂದ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಕಿಚನ್ ಅಂತ. ಇನ್ನು ನಾನು ಫ್ಲಿಪ್ಕಾರ್ಟಿಂದ ಕೆಲವೊಂದು ಡ್ರೆಸ್ಸಸ್ ತರಿಸಿದ್ದೆ, ಅದ್ರ ಬಗ್ಗೆ ಇವಾಗ ನೋಡೋಣ ಬನ್ನಿ. ಫಸ್ಟ್ ಒನ್ ಬಂದ್ಬಿಟ್ಟು ಬೀಚ್ ಕಲರ್ ಕ್ಯಾಶುವಲ್ ಡ್ರೆಸ್. ಇದು ಸಿಂಪಲ್ ಔಟ್ಫಿಟ್ ಇಷ್ಟಪಡೋರು ಇದನ್ನ ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಸಾಲಿಡ್ ಕಲರ್ ಇರೋದ್ರಿಂದ ತುಂಬಾ ಎಲಿಗೆಂಟ್ ಲುಕ್ ಬರುತ್ತೆ. ಇನ್ನು ಕಾಲರ್ ಡಿಸೈನ್ ಇರೋದ್ರಿಂದ ಲಿಟಲ್ ಫಾರ್ಮಲ್ ಟಚ್ ಕೂಡ ಇದೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಬ್ಲೂ ಫ್ಲೋರಲ್ ಮ್ಯಾಕ್ಸಿ ಡ್ರೆಸ್. ಫಸ್ಟ್ ಲುಕ್ ನಲ್ಲೇ ತುಂಬಾ ಅಟ್ರಾಕ್ಟಿವ್ ಅನಿಸ್ತಿತ್ತು. ಕಲರ್ ತುಂಬಾ ಫ್ರೆಶ್ ಮತ್ತೆ ಎಲಿಗೆಂಟ್ ಆಗಿದೆ. ವೈಟ್ ಫ್ಲೋರಲ್ ಪ್ರಿಂಟ್ ಇರೋದ್ರಿಂದ ಡ್ರೆಸ್ಗೆ ಪ್ರೀಮಿಯಂ ಲುಕ್ ಸಿಗುತ್ತೆ. ಮೆಟೀರಿಯಲ್ ಬಗ್ಗೆ ಹೇಳ್ಬೇಕಂದ್ರೆ ಸಾಫ್ಟ್ ಫ್ಯಾಬ್ರಿಕ್ ಇದೆ. ಸ್ಲೀವ್ಸ್ ಕೂಡ ಫುಲ್ ಲೆಂತ್ ಇದೆ. ಲೆಂತ್ ಕೂಡ ತುಂಬಾನೇ ಚೆನ್ನಾಗಿದೆ. ಪರ್ಸನಲಿ ನಂಗೆ ಈ ಬ್ಲೂ ಕಲರ್ ತುಂಬಾ ಇಷ್ಟ ಆಯ್ತು. ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ರೆಡ್ ಡ್ರೆಸ್. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಈ ಡ್ರೆಸ್ ಫಸ್ಟ್ ಟೈಮ್ ನೋಡಿದಾಗ ತುಂಬಾ ಐ ಕ್ಯಾಚಿಂಗ್ ಅನಿಸ್ತಿತ್ತು. ನೀವು ನೋಡಿರ್ಬೋದು ನನ್ನ ಪ್ರೀವಿಯಸ್ ಥಂಬ್ನೇಲ್ ಅಲ್ಲಿ ಈ ಡ್ರೆಸ್ ನಾನು ಹಾಕೊಂಡಿದ್ದೆ. ಮೆಟೀರಿಯಲ್ ಲೈಟ್ ವೈಟ್ ಇದೆ, ಆದ್ರೆ ಟ್ರಾನ್ಸ್ಪರೆಂಟ್ ಅನ್ಸೋ ಪ್ರಾಬ್ಲಮ್ ಇಲ್ಲ. ಕಂಫರ್ಟಬಲ್ ಫೀಲ್ ಆಗುತ್ತೆ. ಡ್ರೆಸ್ ಬರ್ತ್ಡೇ ಪಾರ್ಟಿ, ಡಿನ್ನರ್ ಔಟಿಂಗ್ಗೆ ಪರ್ಫೆಕ್ಟ್ ಆಪ್ಷನ್. ಇನ್ನು ಇವತ್ತು ನಮ್ಮ ಮನೆಗೆ ನಮ್ಮ ದೊಡ್ಡಮ್ಮ ಹಾಗೂ ಅವ್ರ ಸೊಸೆ ಮೊಮ್ಮಗ ಎಲ್ಲ ಬಂದಿದ್ರು. ಇವನು ನನ್ನ ಮಗಂಗಿಂತ 5 ತಿಂಗಳು ಚಿಕ್ಕವನು. ಆದ್ರೆ ನನ್ನ ಮಗ ಇವನ ಹೆಸರನ್ನ ಇವತ್ತವರೆಗೂ ಹೇಳಲ್ಲ, ತಮ್ಮ ಅಂತಾನೆ ಕರೆಯೋದು ಇವನ್ನ. ಅನ್ವಿಕೆಗೆ ಈ ರೀತಿ ಮಕ್ಳ ಜೊತೆ ಆಟಾಡೋದು, ಮಕ್ಕಳೇ ಅಂತಲ್ಲ ಸ್ವಲ್ಪ ದೊಡ್ಡವ್ರ ಜೊತೆ ಆಟಾಡೋಕ್ಕೂ ಕೂಡ ತುಂಬಾ ಇಷ್ಟಪಡ್ತಾನೆ. ಬಟ್ ಏನಂದ್ರೆ ಅವನಿಗೆ ಆಟ ಸಾಮಾನು ಯಾರ ಜೊತೆನೂ ಶೇರ್ ಮಾಡಕ್ ಇಷ್ಟ ಇಲ್ಲ. ಆಟ ಸಾಮಾನು ಈಸ್ಕೊಳ್ದಂಗೆ ಬೇಕಾದ್ರೆ ಇವನ ಜೊತೆ ಆಟಾಡಿದ್ರೆ ಎಷ್ಟೊತ್ತು ಬೇಕಾದ್ರೂ ಖುಷಿಯಿಂದ ಆಟಾಡ್ತಾನೆ. ಅವರೆಲ್ಲ ನಮ್ಮ ಮಮ್ಮಿ ಮನೆಗೆ ಗುರುಪ್ರೇಶ ಆಲ್ಬಮ್ ನೋಡ್ತಾ ಇದ್ರು. ಆದರೆ ಇವರಿಬ್ರು ಆಲ್ಬಮ್ ಸಹ ನೋಡಕ್ ಬಿಡ್ತಾ ಇರ್ಲಿಲ್ಲ. ನಾನು ನೋಡ್ತೀನಿ ಅಂತ ಕಿತಾಪತಿ ಮಾಡ್ತಿದ್ರು. ಮನೇಲಿ ನಮ್ಮ ಮಮ್ಮಿ ಫಿಶ್ ಸಾಂಬಾರ್ ಹಾಗೂ ಫ್ರೈ ಮಾಡಿದ್ರು. ಬಟ್ ಶ್ವೇತಾ ಅವರು ಫಿಶ್ ತಿನ್ನಲ್ಲ ಅಂತ ಅವ್ರಿಗೋಸ್ಕರ ಅಂತ ಪಕೋಡ ಮಾಡ್ತಿದ್ರು. ನಾನು ಇವಾಗ ನಿಮಗೆ ಈಸಿಯಾಗಿ ಕ್ರಿಸ್ಪಿ ಪಕೋಡ ಹೋಟೆಲ್ ರೀತಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಅದಕ್ಕೆ ಮೊದಲಿಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಎಣ್ಣೆ, ಈರುಳ್ಳಿ, ಉಪ್ಪು, ಕರಿಬೇವು, ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಗರಂ ಮಸಾಲ ಹಾಗೂ ಒಂದೇ ಒಂದು ಚುಟಕಿಯಷ್ಟು ಸೋಡಾ. ಮೊದಲು ಒಂದು ಪಾತ್ರೆಗೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ದಪ್ಪು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ ಹಾಗೂ ಕರಿಬೇವನ್ನ ಹಾಕ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ದಪ್ಪು ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೂ ಅದರಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಈ ಹಿಟ್ಟನ್ನ ನಾವು ಕೈಯಿಂದ ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಇದರಿಂದ ಆನಿಯನ್ದು ನ್ಯಾಚುರಲ್ ವಾಟರ್ ರಿಲೀಸ್ ಆಗುತ್ತೆ ಮತ್ತು ಪಕೋಡ ಇನ್ನೂ ಟೇಸ್ಟಿ ಆಗುತ್ತೆ. ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಪಕೋಡ ಹೊರಗಡೆಯಿಂದ ತುಂಬ ಕ್ರಿಸ್ಪಿ ಆಗುತ್ತೆ. ಇದಕ್ಕೆ ನೀವು ಅಜ್ವೈನ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಅಜ್ವೈನ್ ಹಾಕೋದ್ರಿಂದ ಅದು ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಎನ್ಹಾನ್ಸ್ ಮಾಡುತ್ತೆ. ಇದಕ್ಕೆ ನೀವು ಚಿಲ್ಲಿ ಪೌಡರ್ ಎಲ್ಲನೂ ಸಹ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕೊಂಡ್ರೆ ಸಾಕು. ಈಗ ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಪಕೋಡದಿಟ್ಟು ನಮಗೆ ಗಟ್ಟಿಯಾಗಿರಬೇಕು. ಅದೇನಾದ್ರು ತಿನ್ ಬ್ಯಾಟರ್ ಆದರೆ ಅವಾಗ ಪಕೋಡ ಅಷ್ಟು ಕ್ರಿಸ್ಪಿ ಆಗಲ್ಲ. ಈರುಳ್ಳಿ ಮೇಲೆ ಬ್ಯಾಟರ್ ಕ್ಲೀನಾಗಿ ಕೋಟ್ ಆಗೋ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು. ಒಂದು ಸ್ಮಾಲ್ ಟಿಪ್ ಏನಂದರೆ, ನಾವು ಈ ರೀತಿ ಹಿಟ್ಟನ್ನ ರೆಡಿ ಆದಮೇಲೆ ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಅವಾಗ ಹಿಟ್ಟೆಲ್ಲ ಏನಿರುತ್ತಲ್ಲ ಅದು ಖಾರದ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅವಾಗ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನಾವು ಹಿಟ್ಟನ್ನ ಕಲಿಸ್ಕೊಂಡು ಒಂದು 5 ನಿಮಿಷ ನಾವು ಇದನ್ನು ಮುಚ್ಚಿ ಇಟ್ಟಿಡೋಣ. ಈಗ ಒಂದು ಬಾಣಲೆಗೆ ನಾವು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಸ್ಕೊಳ್ಳೋಣ. ಎಣ್ಣೆ ಮೀಡಿಯಮ್ ಹೀಟಲ್ಲಿ ಇರಬೇಕು. ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ನಾವು ಬೇಕಾದ್ರೆ ಫಸ್ಟು ಸ್ವಲ್ಪ ಪಕೋಡದ ಹಿಟ್ಟನ್ನ ಎಣ್ಣೆಲಿ ಹಾಕ್ಕೊಬೇಕು. ಎಣ್ಣೆಲಿ ಹಾಕಿದ ಕೂಡಲೇ ಹಿಟ್ಟೇನಾದ್ರು ಮೇಲ್ಗಡೆ ಬಂತು ಅಂದರೆ ಆವಾಗ ಎಣ್ಣೆ ಪರ್ಫೆಕ್ಟ್ ಟೆಂಪರೇಚರಲ್ಲಿ ಇದೆ ಅಂತ ಅರ್ಥ. ಇವಾಗ ಕೈಯಿಂದ ಸ್ವಲ್ಪ ಹಿಟ್ಟನ್ನ ಎತ್ಕೊಂಡು ಎಣ್ಣೆಗೆ ಈ ರೀತಿ ಹಾಕೊಳ್ಳಿ. ಒಂದೇ ಸಲ ತುಂಬ ಪಕೋಡ ಹಾಕಬೇಡಿ, ಅದಕ್ಕೆ ಜಾಗ ಬೇಕು. ಪಕೋಡ ಹಾಕಿದ ಕೂಡಲೇ ಅದನ್ನು ತಿರುವಕ್ಕೆ ಹೋಗಬೇಡಿ. ನೋಡಿ, 1 ನಿಮಿಷ ಬಿಟ್ಟು ನಂತರ ಈ ರೀತಿ ನಾವು ಇದನ್ನು ಫ್ಲಿಪ್ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಪಕೋಡ ಒಳಗಡೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ ಮತ್ತು ಹೊರಗಡೆ ಗೋಲ್ಡನ್ ಕ್ರಿಸ್ಪಿ ಟೆಕ್ಸ್ಚರ್ ಬರುತ್ತೆ. ನೋಡಿದ್ರಾ, ಇವಾಗ ಪಕೋಡ ಎಷ್ಟು ಬ್ಯೂಟಿಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದೆ ಅಂತ. ಈ ಸ್ಟೇಜಲ್ಲಿ ನಮಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಅದೇ ಎಣ್ಣೆಗೆ ನೀವು ಕರಿ ಲೀವ್ಸ್ ಕೂಡ ಹಾಕೊಂಡು ಫ್ರೈ ಮಾಡಿಕೊಂಡ್ರೆ ಪಕೋಡ ಸವಿಯಲು ಸಿದ್ಧ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.